ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾ ಮನೆ ಮುಂದ ಹೋದರ ನೀ ಕೂನ ಹಿಡಿಯಾಕಿ. ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾ ಮನೆ ಮುಂದ ಬಯಲು ಕಡೆ ಪ್ರಜಾವಾಣಿ, ಮುಂಜಾನೆ ಚಾ ಕಡೆ ಪ್ರಜಾವಾಣಿ. ಅವ್ನು ₹2 ಕೊಟ್ಟು ಪೇಪರ್ ತಗೊಂಡ್ರ ಅಂತ ಸುದ್ದಿ ನಡೆದತ್ರಿ. ಬಿಸಿ ಬಿಸಿ ಸುದ್ದಿ. ಭಾರತದ ಧೀಮಂತ ನಾಯಕ ರಾಜೀವ್ ಗಾಂಧಿ ಬಾ ಬೆಲ್ಟ್ನ್ಯಾಗ ಬಾಂಬ್ ಇಟ್ಕೊಂಡಾರಂತ, ಅದು ಪೆರಂಬೂರ್ನ್ಯಾಗ. ಇವ್ರ ಮಂತ್ಯಾನನ ಇದ್ರಾಗ ಬಂತನ ಅಂತಾನೆ. ಅವ್ನ್ ನೋಡಿದ್ರ ಕಾಯೋರ್ ಅನ್ಕೊಂಡ್ರ, ಇವ್ನ್ ನೋಡಿದ್ರ ಬೆಲ್ಟ್ನ್ಯಾಗ ಬಾಂಬ್ ಇಟ್ಕೊಂಡ್ರ. ಈ ನಮ್ಮ ಮಾವ ಸಿದ್ದರಾಮಣ್ಣ ಅವನ ಮಗಳನ್ನ ಎಲ್ಲಿ ಬಾಂಬ್ ಇಟ್ರ ಸಾಯ್ತಾರ ಅಂತ ಇವ್ರು. ಅವನು ಒಟ್ಟು ನಾಟಕ ಮುಗಿದ್ರಾಗಂದ ಕೊಂದ ಕಳಿಸ್ತಾನೆ ಇವ್ರನ್ನ. ಇರ್ಲಿಲ್ಲ ಬಾಬಾ ಇಲ್ಲೇ ಬಂದ ಬರ್ತದ ಏನು ಹೊರಪು ಬೈದೈತಿ ಕೇಳಿಸ್ಕೊಂಡ್ಲು ಏನ ಹೇಳ್ಸ್ಕೊಂಡ್ರ ಏನ್ ಮಾಡ್ತಾರ. ನಿಷೇಧಾನ ಮಾತು ನಿಷೇಧಾಗಿಲ್ಲ, ಹಂಗಾಯ್ತು ಬಾಳೆ. ಸಾರ್ವಜನಿಕ ನೋಟಿಸು. ಒಂದು ಮಣಕೆಮ್ಮೆ ಕೊಡುವುದಿದೆ, ಮಣಕ ಕರೇ ಎಮ್ಮಿ ಕೊಡುದೈತೆ ಅಂತ. ಹಣಿ ಮ್ಯಾಲ ಚುಕ್ಕಿದ್ದಿದ್ದು ಬಾಲ ಹೂನೆಂತ ಅದು ಯಾಡ್ಮಲಿ ಇದ್ದಿದ್ದು. ಇಷ್ಟು ದೊಡ್ಡ ಮಣಕೆಮ್ಮೆ ಐತಂದ್ರೆ ಇದನ್ನ ನೋಡಬೇಕ ನಾನು. ಅದಾಗ ಅಡ್ರೆಸ್ ಒಣಗಿ ಓಣಿ ಕುದ್ದವ್ರ ಮನಿ, ಕುಡ್ದವ್ರ ಮನಿ ಬಾಜು ಹಡದವ್ರನ್ನ ಕೇಳ್ರಿ. ಇಷ್ಟ ಐತಂದ್ರ ಅವ್ನ ಇವತ್ ಸಂಜೀವ ನೋಡ್ಕೊಂಡ ಬರ್ಬೇಕ. ಅದ್ರಾಗ ಯಾರ ಮಲಿ ಇದ್ದಿದ್ದವ್ರು ಕೇಳಿರನ್ರಿ, ಒಂದ್ ಹಿಂಗಾಕ ಇನ್ನೊಂದ್ ಹಿಚ್ಕಾಕ ಆದ್ವಲ್ಲ. ಇವತ್ ರಾತ್ರಿ ಹೋಗಿ ಆ ಎಮ್ಮಿ ನೋಡ್ಕೊಂಡ್ ಬರತೇನೆ ನಾನು. ಮುಸುವ ಅದಾಗ ಹೋಗ್ಬರೋ ಹೆಣ್ಮಕ್ಳನ್ನೆಲ್ಲನು ಅದಾಗ ಹೋಗ್ಬರೋ ಹೆಣ್ಮಕ್ಳನ್ನೆಲ್ಲನು ನಾಯಿ ದನ ಅಂತೇಳಿ ಮನುಷ್ಯರು ಯಾರು ದನ ಯಾರು ಇಲ್ಲ ಕಂಠರ್ ಬಿಟ್ಟಕ್ಕೆ ಅದೇನ ಅಂತಾರಲ್ಲ, ಮೂಗ್ ಹೊರದಕ್ಕಿ ಮೂಗ್ ಕೆರ್ಕೊಂಡ್ರ ನನ್ನ ನೋಡಿ ಕೆರ್ಕೊಂಡಿ ಅಂದ. ಹಂಗಾತೇನೆ ಇಲ್ಲಿ ನೋಡಿಲ್ಲ, ಹಡಿಬಿಟ್ಟು ಎಸ್ಮೆಂಟ್ ಕೊಟ್ಟಾರ. ಹಡಿಬಿಟ್ಟು ಒಂದ ನಿನ್ನಂತದ ಮಣಕೆಮ್ಮಿ ಕೊಡೋದೈತಂತ, ಅದು ನೋಡಿಲ್ಲ. ಹಿಂಡೋರಿಲ್ಲ ಹಿಜ್ಗೋರಿಲ್ಲ, ತಗೊಂಡು ಏನ್ ಮಾಡ್ತಿದ್ದಿ ಅಂತೀನಿ. ಹಿಂಡಾಕಂತೂ ಅದಾಳಿಲ್ಲ, ಹಿಚ್ಕೋರ್ನ ಮುಂದಿನ ವರ್ಷ ತರ್ತಾನಿ. RTO ಸಾಬನ ಧರ್ಮ ಪತ್ನಿ ಅವ್ರೆ. ಏ ಪುಣ್ಯ RTO ಸಾಹೇಬ್ನ ಹೆಂಡತಿ ಅಂತೇಳಿ ನೋಡು. ನಾನಂತೂ ಇವತ್ತು ನಮ್ಮ ಅಪ್ಪನಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟೆ, ಅಪ್ಪ ನಾನಂತೂ RTO ಸಾಹೇಬ್ನ ಮದುವೆ ಮಾಡ್ಕೊಳಂಗಿಲ್ಲ, ಆ ಜನ್ಮ ಬ್ರಹ್ಮಚಾರಿಣಿ ಆಗಿರ್ತೀನಿ ಅಂತ. ಅಲ್ಲಿ ನಿನ್ನಂತ ಹುಡುಗಿಯರೆಲ್ಲ ಶರಣ ಬಸಪ್ಪಗಳಾದ್ರಿ, ಶರಣ ಬಸಪ್ಪಗಳಾದ್ರಿ ಇಂತ ಶರಣ ಬಸಪ್ಪಗಳು ಬಿಡ್ತಾರ, ಗುದ್ದಿ ನೀರ್ ತೆಗೆದು ಬಿಡ್ತಾರ. ಮತ್ತೇನ್ ಮಾಡಂದಿ ನಂಗ? ಅಲ್ಲೇ ಹುಡುಗಿ ಕುಂಚಿಗೆನ ನಿಮ್ಮ ಅಪ್ಪ ಕಟ್ಟ, ಕುಲಾಯಿನ ನೀ ಕಟ್ಕೋ. ನಿಮ್ಮ ಅಪ್ಪ ಅಂತೂ ನಮ್ದ ಮದುವೆ ಮಾಡಂಗಿಲ್ಲ ಹೇಳ್ತೇನೆ. ಹಂಗ ಮಾಡೋ ನಾನು ಏನು ನನ್ನ ಮ್ಯಾಲ ಆಣಿ ಇಡ ಮುಟ್ಲಂಗ ಹೇಳ್ತಾನೆ. ನೋಡ ಒಂದ್ ₹25 ಖರ್ಚು ಮಾಡಿದಂದ್ರ ನಮ್ದು ಇಬ್ಬರದು ಮದ್ವಿನೂ ಆಕತಿ, ಅದ್ರ ಶೋಭನಾನು ಆಕತಿ, ಇಬ್ರು ಲಕ್ಷಾಧಿವೇಶ್ವರನ ಹೆಂಗಂತಿದಿ? ಅದು ಹೆಂಗ ಆಗತ್ತ ನಂಗೆ ಅರ್ಥ ಆಗ್ಲಿಲ್ಲ. ಪೂರಾ ಹೇಳು ಮಟಾರ ಕೇಳ. ಅವನವ್ನು ಇಲ್ಲೇ ಕಲಗಟ್ಟಿ ತಹಸೀಲ್ದಾರ್ ಆಫೀಸ್ಗೆ ಹೋದ್ರ ₹10 ಕೊಟ್ರ ದೇವದಾಸಿ ಸರ್ಟಿಫಿಕೇಟ್ ಕೊಡ್ತಾರ. ಆ ದೇವದಾಸಿ ಸರ್ಟಿಫಿಕೇಟ್ ನಂದೊಂದು ನಿಂದೊಂದು ಫೋಟೋ ಹಚ್ಚಿ ಮದುವೆ ಆಗ್ಬಿಟ್ರ ಅವ್ನವ್ನು ಕೊಚ್ಚ ಕೊಯ್ಯ ಅನ್ಕೊಂತ 1 ವರ್ಷ ತೆಗದ ಬಿಡೋಣ. ಮರನೇ ದಿನ ನಾ ಬಸರಾಗೇನೆ ಹೊಯ್ಕೋತ್ ಹೋಗ್ಬಿಡಲಿ. ಅವನವ್ನು ಬಸರಾಗಿದ್ದಕ್ಕಂತ ಹೇಳಿ ಹಡ್ಯಾಕಂತ ಹೇಳಿ ₹500 ಕೊಡ್ತಾರ. ಅದನ್ನೇ ಇಟ್ಕೋ. ಮರನೇ ದಿನ ನನ್ನಂತೂ ಕಟ್ಕೊಂಡಿರ್ತೀನಿ, ನಾವಂತೂ ನಿನ್ ಕುಡಿರಂಗಲ್ಲ, ನಾ ಸತ್ತನಂತೇಳಿ ಹೊಯ್ಕೊಂಡು ಹೋಗ್ಬಿಡಲಿ. ವಿಧವಾ ವೇತನ ಅಂತ ಹೇಳಿ ₹500 ಕೊಡ್ತಾರ. ಹೊಳ್ಳಿ 4 ಎಕರೆ ಹೊಲ, ಒಂದು ಪಕ್ಕ ಮನಿ, ಇಷ್ಟೆಲ್ಲಾ ಕೊಡ್ತಾರ. ಅದನ್ನೆಲ್ಲಾ ತಗೊಂಡ ಅವನು ಇಲ್ಲೇ ಕಲಗಟ್ಟಿಗೆ ಸಾಮೂಹಿಕವಾಗಿರ್ತಾವ. ಅದ್ರಾಗ ಎಲ್ಲರ ಮದುವೆ ಆಗಿ ಒಟ್ಟು ಬೀಗರನ್ನ ಬಿದ್ದರನ್ನ ಕರೆಸಿ ಉದ್ರಿ ಮಾದ್ಲಿ ಎಲ್ಲಾ ಬೀಗರಿಗೆ ಹೆಂಗಂತಿದೆ.
ಸರ್ಕಾರದವ್ರು ಇಷ್ಟೆಲ್ಲ ಮಾಡ್ಯಾರ ಅಂತ ಹೇಳಿ ಸರ್ಕಾರಕ್ಕೆ ಬಯಕತ್ತೀನಿ. ಸರ್ಕಾರದವ್ರು ಬಾಳ ಒಳ್ಳೆಯವ್ರ ಅದಾರ. ಯಾಕೆ ಗೊತ್ತೈತೇನ? ಸರ್ಕಾರದವ್ರು ಗಂಡಸರಿಗೆ ಇದನ್ನೆಲ್ಲ ಕೊಟ್ಬಿಟ್ರಂದ್ರ ಗಂಡಸರು ಏನ್ ಮಾಡ್ತೀರಿ? ನೀವು ಬೆಳಗ್ಗೆ ಎದ್ದ ತಕ್ಷಣ ಚಾ, ಬೀಡಿ, ಸಿಗರೇಟು ಅಂತೇಳಿ ಇದನ್ನೆಲ್ಲ ತಿಂತೀರಿ. ಆಮೇಲೆ ರಾತ್ರಿ ಆದ ತಕ್ಷಣ ಶೆರೆ ಕುಡ್ದು ಹೆಂಗಸರು ಮನೆಗೆ ಹೋಗ್ತೀರಿ. ಅದಕ್ಕ ನಿಮಗ್ ಕೊಡಬಾರ್ದು ಅಂತೇಳಿ ಹೆಣ್ಮಕ್ಳಿಗೆ ಇದೆಲ್ಲಾನು ಮಾಡ್ಯಾರ. ಏ ಕಾಕ ಯಾ ಕರ್ಮಕ್ ಬಿದ್ನು ಅವ್ನು ಹೇಳುದೊಂದು ಮಾಡುದೊಂದು ಯಪ್ಪ ದೇವ್ರ. ಅಲ್ಲಿ ಈ ಸರ್ಕಾರ ಅವನು ಬರೇ ಹೆಂಗಸೂರಿಗೆ ಮಾಡ್ಬಿಟ್ಟತ್ ನೋಡು. ಅದಕ್ಕೆ ಬಸ್ ಫ್ರೀ, ಗೃಹಲಕ್ಷ್ಮಿ ಏನೇನ್ರಿ ಇದು ಗೃಹಲಕ್ಷ್ಮಿ ಅಲ್ಲ, ಬಸ್ ಲಕ್ಷ್ಮಿ ಇದೆ. ಗೃಹಲಕ್ಷ್ಮಿ 2000 ತಗೊಂಡ ನೋಡ್ತೀರಿ ಇಲ್ಲಿ ಗಾಡಿ ಹೆಂಗೈತಿ? ಬೇಡಪ್ಪ ಏಪ ಅದೊಂದು ಬಂದು ಅಲ್ಲಿ ಅವ್ನು ಈ ಸರ್ಕಾರ ನಮ್ಗ ಅಷ್ಟ ಯಾಕಂತ ಅವನು ಗಂಡಸೂರ್ ಕಿಮ್ಮತ್ತ ಇಲ್ಲ ಅಂತಾನೆ. 2000 ಅವ್ರಿಗೆ, ಬಸ್ ಫ್ರೀನು ಅವ್ರಿಗೆ. ಅವನು ಚರಿಗೆ ತಗೊಂಡ ಮಾವನೂರ್ಗ್ ಹೋಗುದ, ಬ್ಯಾರೆ ಕೆಲ್ಸಕ್ಕ ಅತ್ತಿ ಊರ್ಗ್ ಹೋಗುದು. ಹಿಂಗಾಗೈತೆ ಬಸ್ ಫ್ರೀ ಆಗಿ. ಅಲ್ಲ ಹಡದವ್ರಿಗೆ 600 ರೂಪಾಯಿ ಕೊಡ್ತಾರ, ಬಸರ್ ಆದವ್ರಿಗೆ 600 ರೂಪಾಯಿ ಕೊಡ್ತಾರ. ಅವನು ಬಸರ್ ಮಾಡಿದವ್ರು ಒಂದ್ 50 ಬೇಡ ಬಸರ್ ಅಂದ್ರೆ ಸಾಮಾನ್ಯ ಕಷ್ಟ. ಅವನು ಹಗಲು ರಾತ್ರಿ ಕುತ್ಕೊಂಡು ಕುಟ್ಟಿದ್ದ ಹೊಟ್ಟಿಗೆ ಊಟ ಇಲ್ಲಂಗ, ಬಾಯಿಗೆ ನೀರ್ ಇಲ್ಲಂಗ. ಅವನು 1 ದಿನಾನ 2 ದಿನಾನ ಒಂದ್ 3-4 ತಿಂಗಳು ಟ್ರೈ ಮಾಡಿದ್ರೆ ಅದೇನೋ ಒಂದ್ ಸಲದ ಆಗಿರ್ತತಿ. ಅವನು ಅಷ್ಟ್ ಕಷ್ಟ ಪಟ್ಟಿರ್ತೇವಂತ ಒಂದ್ 50 ರೂಪಾಯಿ ಕೊಟ್ರ ಆರಾಮ್ ಒಂದ್ ಪೆಟ್ ಹೊಡ್ಕೊಂಡ ಹೋಗಿದ್ದ ಅಲ್ಲಿ ಹೋತ ಬಂದಿದ್ದ ಇಲ್ಲಿ ಬಂತ ಅಂತ ಆರಾಮ. ಜನ್ಮ ಪಾವನ ಆಯ್ತು ನೋಡ್ ನಂದು ಇವತ್ತಿಗೆ. ಪಾವನ ಹಾಕಿರ್ತದ ಧೂಳಿಯ ಸಹವಾಸ ಮಾಡೇನೋ ವಾಸ. ಯಾಕೋ ನನ್ನ ರಾಯ, ಧೂಳಿಯ ಸಹವಾಸ ಜಗತ್ತಲ್ಲಿ ವನವಾಸ. ಯಾಕೋ ನನ್ನ ರಾಯ, ಮಡದಿ ನಾನಿಲ್ಲೇನೋ ಮನಿಯಾಗ. ಮಸ್ತ್ ಬಾರ್ಸ್ಬಿಟ್ರಿ ಅವನು. ಇಲ್ಲಂತೂ ಮಜಾ ಬರುವಂತ ಅದ್ರಾಗ ಮಜಾ ತಗೊಂಡ್ಬರ್ತಾನ ಅವನು. ನಡುವೂರಾಗ ಕಡದರ ಕಡಿಲಿ ಅಪ್ಪಾಡನಲ್ಲ, ಯಾರ ಅಂಜಿಕೆ ನನಗಿಲ್ಲ.
ಮಾಡಿ ನಂದೊಂದ್ ಅಲ್ಲೇ ಇಡ್ಲಿ ತಂಗಿ ನಿಮ್ಮ ಅಪ್ಪರು ಕೂಡ ಮಾಡ್ಕೊಂಡಿದ್ರು ಹೋಗಂಗ ಬಾಯ್. ಓ ಸಂಗವ ಕ್ಯಾಮನ್ ಹತ್ತಾಕ ಹೋಗಿ ಎಲ್ಲಿ ಹೋಗಿವ ನಿನ್ನ ತಾಯಿನ ಆ ಮೊಂದು ಮೂಗ್ ಸಂದಿನ ಕ್ಯಾಮನ್ ಹತ್ತಾಕ ಕಳ್ಸಿದ್ರೆ ಇವತ್ತಿ ಮತ್ತ ಅಲ್ಲೇ ಗೆಣಸ್ಕಾಗ ಹೋಗಿದ್ದೇನೆ ಅಯ್ಯಪ್ಪ ಮಳಿ ಆಗ್ಲಾರ್ದಕ್ಕ ನೆಲ ಗಟ್ಟಿ ಆಗಿ ಹಾಕಿ ನನ್ನ ಪಾಕೆಟ್ ಅದು ಅವ್ನು ಹಡ ಯಾಕೆ ಗಟ್ಟಿ ಆಗೋದ ತಾನ ಗಟ್ಟಿ ಆಗತ್ತೆ ಹೇಳ ಮಣ್ಣ ಆಗದು ಆಗದು ಹರ್ತಿಗೆಟ್ಟು ಹೋಗ್ಬಿಟ್ಟೈತೆ ಇನ್ನೊಂದು ಪಾಕೆಟ್ ಹಾಕಿ ಒಳಗೆ ಹೋಗಿ ಎಲ್ಲ ಗಟ್ಟಿ ಅದನ್ನೆಲ್ಲ ನೀ ಕೇಳ್ಬಾರ್ದು. ನಿಮ್ಮ ಅಕ್ಕ ಬಸವದಾಳಂತ ಪಕ್ಕದಾಗ ಬರ್ದಾಳ ಅದಕ್ಕ ಒಯ್ಬೇಕು. ನಮ್ಮಕ್ಕ ಅದ್ರ ಸಲುವಾಗಿ ನೀನ್ ಕೆಮ್ಮಣ್ ತಗೊಂಡು ಹೋಗ್ಬೇಕು ಮತ್ತ ನಮ್ಮ ಮನೆ ಬಸವದಾಳ ಮಗ್ಗನ ಮನೆ ಮಲ್ಲವ್ವ ಆಕಿನ ದಿವಸ ಒಂದೊಂದು ಕೆಮ್ಮಣ್ಣು ಉಡಿ ತಿಂತಾಳೆ. ಏನ್ ಸುಳ್ಳು ಹೇಳಕತ್ತಿ ಏನ್ ಕೈ ಹೇಳಕತ್ತಿ ನೀ ಮೌನ ನಾನು ಹೇಳ್ದಕ್ಕೀಗ ಮಲ್ಲವ್ವ ಮಣ್ಣು ತಿನ್ಬಾರ್ದವ್ವ ಮಣ್ಣು ತಿಂದಂದ್ರ ಹೊಟ್ಟೆ ಉಬ್ಬಿ ಬರ್ತೈತಿ ಅಂತ ಹೇಳಿ ಇದು ನೀನು ಗೊತ್ತಾಗ್ಲಾರ್ದ ಮಾತಲ್ಲ ತಂಗಿ. ಇದನ್ನ ಹೋಗಿ ನಿಮ್ಮಪ್ಪ ಕೇಳು ನಿಮ್ಮಪ್ಪ ಹೇಳ್ತಾನ ಅಂತಂದ್ಲು. ಹೋತವ ಎಲ್ಲ ಹಾಳಾಗಿ ಹೋತು ಆತವ ಈ ಸುದ್ದಿ ಯಾರ ಮುಂದೆ ಹೇಳ್ಬೇಡ. ನಿನಗ ನಾವು ಊರಿಂದ ಬರುವಾಗ ಆಡಾಕ ಗೆಜ್ಜಿ ಕೊಲ್ಲ ಸಂವಾಣಿಕೆ ತಂಬತ್ತಾನೆ ಆ ಸುವರ್ಣಿಕೆ ತಗೊಂಡು ಆಡಾಡಕ ಸಣ್ಣ ಹುಡುಗಿ ಮತ್ತೆ ನಾನು ಮದುವೆ ಮಾಡು ನಿಕ್ಕೆ ನೀನು ಆತ್ಮ ಮದುವೆ ಮತ್ತೆ ಹೋಗಂಬ ಹಾ ಹೋಗ್ನಿ ನಾ ಹೋಗಲ್ಲ ಮನೆಗೆ ರೆಡಿ ಮಾಡ್ತೀನಿ.